ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ವಿವರಗಳನ್ನು ನೋಡಾಯಿತು. ಜೊತೆಗೆ BS5 ಫ್ಯಾಕ್ಟರ್ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೆ ಅದರ ಬಗ್ಗೆ ಕೂಡ ವಿವರಗಳನ್ನು ನಾವು ನೋಡಾಗಿದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವತಃ BS ಯಡಿಯೂರಪ್ಪನವರು ಸ್ವಲ್ಪ ಹೊತ್ತಿಗೆ ನಮಗೆ ನೇರ ಸಂಪರ್ಕಕ್ಕೆ ಸಿಗ್ತಾರೆ. ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಮೋದಿ ಫ್ಯಾಕ್ಟರ್ ಅನ್ನುವಂಥದ್ದು ಏನಾದರೂ ವರ್ಕ್ ಆಗಬಹುದಾ ಅನ್ನುವಂಥದ್ದು ಒಂದು ಪಕ್ಷ ನಾವು BJP ಮತದಾರರ ಮನದಾಳದಲ್ಲಿ ಏನಿದೆ ಅಂತ ಹುಡುಕುವಂಥ ಒಂದು ಪ್ರಯತ್ನ ಮಾಡಿದ್ವಿ. ನರೇಂದ್ರ ಮೋದಿ ಪ್ರಚಾರ ಮಾಡಿದ್ರೆ BJPಗೆ ವೋಟ್ ಹಾಕ್ತೀರ ಅನ್ನುವಂಥದ್ದು ಅತ್ಯಂತ ಸಹಜವಾಗಿ ಖಂಡಿತ ವೋಟ್ ಹಾಕ್ತೀವಿ ಅಂತ ಹೇಳಿದಂಥವ್ರ ಸಂಖ್ಯೆ 66%. ಶೇಕಡ 66ರಷ್ಟು ಜನ ನಾವು ಖಂಡಿತ ಮತ ಹಾಕ್ತೀವಿ BJPಗೆ ಅನ್ನುವಂಥ ಮಾತನಾಡಿದ್ದಾರೆ. ನೋಡಿ, ಇಲ್ಲಿ ಭಾಳ ಆಶ್ಚರ್ಯಕರ ಸಂಗತಿ ಅಂತಂದರೆ ನಾವು ಕೇಳಿದ್ದು BJP ಮತದಾರರ ಮನಸ್ಸಲ್ಲಿ ಏನಿದೆ ಅಂತ. ಭಾಳ ಆಶ್ಚರ್ಯಕರ ಅಂಶ ಅಂತಂದರೆ 27% ಜನ ನಾವು ಖಂಡಿತವಾಗಲೂ ವೋಟ್ ಹಾಕೋದೇ ಇಲ್ಲ ಅಂತ ಹೇಳಿರುವಂಥದ್ದು. ಇದು ಒಂದು ಆಶ್ಚರ್ಯಕರ ಸಂಗತಿನೇ. ಸೊ ಅಡ್ಗೋಡೆ ಮೇಲೆ ದೀಪ ಇಟ್ಟು ಹಾಕಿ ಉತ್ತರ ಕೊಟ್ಟಿದ್ದಾರೆ, ಹಾಕಬಹುದು ಅಂತ ಅದನ್ನು ಹೇಳಿದಂಥವ್ರು 4% ಜನ ಇನ್ನೂ ಕೂಡ ಗೊಂದಲದಲ್ಲಿದ್ದಾರೆ ಇವರು ಅನ್ನುವಂಥದ್ದು ಅರ್ಥವಾಗುತ್ತೆ. ಇನ್ನು ಲೆಕ್ಕಕ್ಕಿಲ್ಲ ಅಂತ ಹೇಳಿದಂಥವ್ರ ಸಂಖ್ಯೆ 3%. ಇದು BJP ಮತದಾರರ ಮನದಾಳದ ಒಂದು ಮಾತುಗಳು. ಇನ್ನು BJP ವಿರೋಧಿ ಮತದಾರರು ಅತ್ಯಂತ ಸಹಜವಾಗಿ ಮೋದಿನ ವಿರೋಧಿಸುವಂಥವ್ರವರು ನೀವೇನಾದರೂ ನರೇಂದ್ರ ಮೋದಿ ಪ್ರಚಾರ ಮಾಡಿದ್ರೆ BJP ವೋಟ್ ಹಾಕ್ತೀರಾ ಅಂತ ಹೇಳಿದ್ರೆ ಖಂಡಿತ ಹಾಕ್ತೀವಿ ಅಂತ 2% ಜನ ಹೇಳಿದ್ದಾರೆ. ನಿಜಕ್ಕೂ BJPಯವರು ಇದನ್ನು ಕೂಡ ಒಂದು ಸಾಧನೆ ಅಂದ್ಕೋಬೋದು. ಯಾಕಂದರೆ ನಮ್ಮ ವಿರೋಧಿಗಳು ಕೂಡ ಮೋದಿ ಬಂದರೆ 2% ಮತ ಹಾಕ್ತಾರೆ ಅಂತಂದರೆ ಇದು ಚುನಾವಣೆಯ ಫಲಿತಾಂಶದ ಮೇಲೆ ಸಾಕಷ್ಟು ಪರಿಣಾಮ ಬೀರುತ್ತೆ ಅನ್ನುವಂಥದ್ದು ಅವರ ಮಾತು ಆಗಬಹುದು. ನೆಕ್ಸ್ಟ್, ಇಲ್ಲವೇ ಇಲ್ಲ ಅಂತ ಹೇಳುವಂಥವ್ರ ಸಂಖ್ಯೆ ಅತ್ಯಂತ ಸಹಜವಾಗಿಯೇ 95% ಜನ, ಶೇಕಡ 95ರಷ್ಟು ಜನ ನಾವು ಯಾವುದೇ ಕಾರಣಕ್ಕೂ ಮೋದಿ ಬಂದು ಪ್ರಚಾರ ಮಾಡಿದರೂ ಕೂಡ ಮತ ಹಾಕಲ್ಲ BJPಗೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಕಬಹುದು ಅಂತ ಹೇಳಿದಂಥವ್ರ ಸಂಖ್ಯೆ ಶೇಕಡ 3ರಷ್ಟು. ನೋಡಿ, BJP ವಿರೋಧಿ ಮತದಾರರು ಇಲ್ಲೂ ಕೂಡ ಸಹಜವಾಗಿ ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ನೀವೇನಾದರೂ ಕಾಂಗ್ರೆಸ್ ಕೊಟ್ಟು ಹಾಕ್ತೀರಾ ಅಂತಂದರೆ ಯಾರು ಕೂಡ ಒಪ್ಲಿಕ್ಕೆ ಸಾಧ್ಯ ಇಲ್ಲ. 73% ಜನ ನಾವು ಯಾವುದೇ ಕಾರಣಕ್ಕೂ ಎಂಥ ಸ್ಥಿತಿನಲ್ಲೂ ಕೂಡ ನಾವು ವೋಟ್ ಹಾಕಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಕಾಂಗ್ರೆಸ್ಗೆ ವೋಟ್ ಹಾಕಲ್ಲ ಅನ್ನುವಂಥದ್ದು ಅವರ ಅಭಿಪ್ರಾಯ. ನೆಕ್ಸ್ಟ್, ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತ ನಾವು BJP ಮತದಾರರನ್ನ ಕೇಳಿದ್ವಿ. BJP ಮತದಾರರೆಲ್ಲ ಒಂದು ಕಡೆಗೆ ಇಲ್ಲೂ ಕೂಡ ಅವರು ಅಂದರೆ ಮೋದಿಗೆ ಎಷ್ಟು % ಜನ ಹೇಳಿದ್ರು, ರಾಹುಲ್ ಗಾಂಧಿಗೂ ಕೂಡ 2% ಜನ ನಾವು ಹಾಕ್ತೀವಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹೌದು, ಆದರೆ ರಾಹುಲ್ ಕಾರಣಕ್ಕೋಸ್ಕರ ಅಲ್ಲ ಅಂತ ಹೇಳಿರುವಂಥವ್ರು ಬಹಳ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು. 25% ಜನ ನಾವು ಮತ ಹಾಕ್ತೀವಿ ಅನ್ನೋ ಕಾಂಗ್ರೆಸ್ಸಿಗೆ, ಆದರೆ ರಾಹುಲ್ ಕಾರಣಕ್ಕೆ ಅಲ್ಲ ಅನ್ನುವಂಥದ್ದು. ಯಾಕಂದರೆ ರಾಹುಲ್ ಗಾಂಧಿಯವರು ಎಲ್ಲೆಲ್ಲೂ ಹೋಗಿದ್ದಾರೆ, ಎಲ್ಲೂ ಕೂಡ ಅಂಥ ಒಂದು ದೊಡ್ಡ ಪರಿಣಾಮವನ್ನು ಬೀರಿರುವಂಥ ಲಕ್ಷಣಗಳು ಇಲ್ಲವೇ ಇಲ್ಲ. ಕಾಂಗ್ರೆಸ್ಸಿಗರು ಮಾತ್ರ ಹೇಳ್ತಾರೆ ಅವರು ಇವರು ಮುಂದಿನ ಪ್ರಧಾನಿಗಳು ಅನ್ನುವಂಥ ಮಾತನ್ನು, ಭಾವಿ ಪ್ರಧಾನಿ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆದರೆ ಜನರಿಗೆ ಅವರ ಉತ್ತರ ಪ್ರದೇಶದಲ್ಲಿ ಅವರ ಫ್ಯಾಕ್ಟರ್ ಎಷ್ಟು ಮಟ್ಟಿಗೆ ವರ್ಕ್ ಆಗಿದೆ ಅನ್ನುವಂಥದ್ದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಹೀಗಾಗಿ ನಾವು ಹಾಕ್ತೀವೇನೋ ಕಾಂಗ್ರೆಸ್ಸಿಗೆ, ಆದರೆ ರಾಹುಲ್ ಗಾಂಧಿ ಮುಖ ನೋಡಿ ನಾವು ಅಲ್ಲ ಅಂತ ಹೇಳಿದಂಥವರ ಸಂಖ್ಯೆ 25% ಜನ. ನೋಡಿ, BJP ಮತದಾರರು ಹೇಳಿರುವಂಥದ್ದು ರಾಹುಲ್ ಗಾಂಧಿ ಪ್ರಚಾರ ಮಾಡಿದ್ರೆ ಕಾಂಗ್ರೆಸ್ಗೆ ವೋಟ್ ಹಾಕ್ತೀರಾ ಅಂತ 69% ಜನ ಅತ್ಯಂತ ಸಹಜವಾಗಿ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಸೊ ಇವಿಷ್ಟು ಒಂದಿಷ್ಟು ಅಂಕಿಅಂಶಗಳನ್ನು ನೋಡಿದ್ರೆ ನೀವು ಯಾವ್ಯಾವ ಕಡೆಗೆ ಮತದಾರರ ಒಲವಿದೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆಗೆ ಮತದಾರರು ಕೂಡ ಬಹಳ ಈ ಸರಿ ಅಳದು ತೂಗಿ ತಮ್ಮ ನಿರ್ಧಾರವನ್ನು ಪ್ರಕಟಿಸುವಂಥ ಇರಾದೆನಲ್ಲಿದ್ದಾರೆ. ಅಷ್ಟು ಸುಲಭವಾಗಿ ಯಾವ ಅಂಶಗಳು ಕೂಡ ಅವ್ರ ಮೇಲೆ ಪರಿಣಾಮ ಬೀರುತ್ತವೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ವಿಶ್ವೇಶ್ವರ ಭಟ್ ಹೇಳಿದಂಗೆ ಇದು ಆರಂಭದ ಮಾತ್ರ. ಮುಂದಿನ ದಿನಗಳಲ್ಲಿ ಇನ್ನು ಯಾವ್ಯಾವ ಬದಲಾವಣೆ ಖಂಡಿತವಾಗಲೂ ಹಾಗೆ ಆಗುತ್ತೆ. ಇನ್ನು 1-1.5 ತಿಂಗಳಲ್ಲಿ, ಇನ್ನು 1 ತಿಂಗಳಲ್ಲಿ ಜನರ ಮೇಲೆ ಎಲ್ಲ ರೀತಿಯ ಅಸ್ತ್ರಗಳನ್ನು ಕೂಡ ರಾಜಕಾರಣಿಗಳು ಪ್ರಯೋಗಿಸ್ತಾರೆ. ಇನ್ನು ನಾವು ಬೇರೆ ಬೇರೆ ವಿಚಾರಗಳ ಬಗ್ಗೆ ಜನರನ್ನು ಕೇಳಿದ್ವಿ. ಅದರಲ್ಲಿ ನಂಬಿಕೆಯ ವಿಚಾರದ ಬಗ್ಗೆ ನಾವು ಕೇಳಿದಂಥ ಒಂದು ಪ್ರಶ್ನೆ ಜನರಿಗೆ, ಅದಕ್ಕೆ ಜನ ಉತ್ತರ ಕೊಟ್ಟಿದ್ದೇನು ನೋಡಿ.
ಇಷ್ಟೆಲ್ಲ ಆತಂಕ ಸಮಸ್ಯೆಗಳನ್ನ ತೋಡಿಕೊಂಡಿರುವ ಮತದಾರರಲ್ಲಿ ಯಾವ ಪಕ್ಷ ಈ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನೀಡಬಹುದು ಅನ್ನೋ ನಿರ್ಧಾರವೂ ಈಗಾಗಲೇ ಆಗೋಗಿದೆ. ಮೂಲ ಸೌಕರ್ಯವನ್ನ ಸುಧಾರಿಸುವ ವಿಷಯಕ್ಕೆ ಬಂದ್ರೆ ರಾಜ್ಯದ 35% ಜನ ಕಾಂಗ್ರೆಸ್ನಲ್ಲಿ ನಂಬಿಕೆ ಇಟ್ಟಿದ್ದಾರೆ. ಬಿಜೆಪಿ ಬಗ್ಗೆ 20% ಜನರಲ್ಲಿ ನಂಬಿಕೆ ಇದೆ. ಕೆಜೆಪಿ ಬಗ್ಗೆ ರಾಜ್ಯದ 3% ಜನ ವಿಶ್ವಾಸ ಇಟ್ಕೊಂಡಿದ್ದಾರೆ. ಜೆಡಿಎಸ್ ಬಗ್ಗೆ 11% ವಿಶ್ವಾಸವಿದ್ರೆ ಇವರು ಯಾರಲ್ಲೂ ವಿಶ್ವಾಸವಿಡದೆ ಇತರೆ ಪಕ್ಷಗಳ ಬಗ್ಗೆ ವಿಶ್ವಾಸ ಇಟ್ಟಿರುವವರು 2% ಜನ. ಯಾರಿಂದಲೂ ಮೂಲಸೌಕರ್ಯ ಅಭಿವೃದ್ಧಿ ಸಾಧ್ಯವಾಗೋದಿಲ್ಲ ಅಥವಾ ನಿರ್ಧರಿಸೋದಕ್ಕೇ ಆಗೋದಿಲ್ಲ ಗೊತ್ತಿಲ್ಲ ಎಂದವರು 29% ಜನ. ಸುಧಾರಣೆ ಬಗ್ಗೆ ನಾವು ಜನರಿಗೆ ಪ್ರಶ್ನೆ ಕೇಳಿದ್ವಿ. ನೀವು ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ಒಂದಷ್ಟು ಸಾಮಾಜಿಕ ಸ್ಥಿತಿಗತಿಗಳು ಸುಧಾರಿಸಬಹುದು ಅನ್ನುವಂಥದ್ದು ಜನ ಹೇಳಿದ್ದೇನು ನೋಡಿ. ಸಾರ್ವಜನಿಕ ಸೇವಾ ಸೌಲಭ್ಯವನ್ನ ಸುಧಾರಿಸುವ ಸಾಮರ್ಥ್ಯ ಯಾವ ಪಕ್ಷಕ್ಕಿದೆ? ಈ ಪ್ರಶ್ನೆಗೆ ಕಾಂಗ್ರೆಸ್ ಬಗ್ಗೆ 36% ಜನ, ಬಿಜೆಪಿ ಬಗ್ಗೆ 18% ಜನ ಒಲವಿಟ್ಟುಕೊಂಡಿದ್ದಾರೆ. ಕೆಜೆಪಿ ಬಗ್ಗೆ 4% ಜನ, ಜೆಡಿಎಸ್ ಬಗ್ಗೆ 10% ಜನ ನಂಬಿಕೆ ಇಟ್ಕೊಂಡಿದ್ದಾರೆ. ಇತರೆ ಪಕ್ಷಗಳ ಬಗ್ಗೆ 4% ಜನ ಪ್ರೀತಿ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಅನ್ನೋರು 28% ಜನ. ಇನ್ನು ಭದ್ರತೆ ಮತ್ತು ಭಯೋತ್ಪಾದನೆ ನಿಯಂತ್ರಣ ವಿಷಯದಲ್ಲಿ ಕಾಂಗ್ರೆಸ್ 29% ಜನ ನಂಬಿಕೆ ಉಳಿಸಿಕೊಂಡಿದೆ. ಬಿಜೆಪಿ 32% ಜನರ ನಂಬಿಕೆಗಿಟ್ಟಿಸಿದೆ. ಕೆಜೆಪಿ ಬಗ್ಗೆ 5% ಮತದಾರರು, ಜೆಡಿಎಸ್ ಬಗ್ಗೆ 7% ಮತದಾರರು ನಂಬಿಕೆ ಇಟ್ಕೊಂಡಿದ್ದಾರೆ. ಬೇರೆ ಪಕ್ಷಗಳವರ ಬಗ್ಗೆ 6% ಮತದಾರರು ನಂಬಿಕೆ ಇಟ್ಕೊಂಡಿದ್ರೆ ಗೊತ್ತಿಲ್ಲ ಎಂದವರು 21% ಮತದಾರರು. ನಿರುದ್ಯೋಗ ಸಮಸ್ಯೆ ನಿವಾರಣೆಗೆ ಉತ್ತಮ ಕೆಲಸ ಮಾಡುವ ಸಾಮರ್ಥ್ಯ ಯಾವ ಪಕ್ಷಕ್ಕಿದೆ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ 33%, ಬಿಜೆಪಿ 20% ಜನರ ನಂಬಿಕೆ ಗಳಿಸಿದೆ. ಜೆಡಿಎಸ್ 6%, ಕೆಜೆಪಿ 4% ಜನರ ವಿಶ್ವಾಸ ಗಿಟ್ಟಿಸಿದೆ. ಇತರರು 3% ಮತದಾರರ ವಿಶ್ವಾಸ ಪಡೆದಿದ್ರೆ ಗೊತ್ತಿಲ್ಲ ಎಂದ ಮತದಾರರು 34%. ಇನ್ನು ಬೆಲೆ ಏರಿಕೆಯನ್ನ ನಿಯಂತ್ರಿಸುವ ಸಾಮರ್ಥ್ಯ ಕಾಂಗ್ರೆಸ್ಗಿದೆ ಎಂದವರು 25% ಮತದಾರರು, ಬಿಜೆಪಿಗಿದೆ ಎಂದವರು 19% ಮತದಾರರು, ಜೆಡಿಎಸ್ಗೆ 7%, ಬಿಎಸ್ಪಿ, ಬಿಎಸ್ಆರ್ ಇತರರ ಬಗ್ಗೆ ವಿಶ್ವಾಸ ತೋರಿಸಿದವರು 5% ಮತದಾರರು. ಲೋಕ್ಸತ್ತಾ, ಆಮ್ ಆದ್ಮಿ ಪಕ್ಷದ ಬಗ್ಗೆ 6% ಜನ ವಿಶ್ವಾಸ ಇಟ್ಟಿದ್ರೆ ಗೊತ್ತಿಲ್ಲ ಎಂದ ಮತದಾರರು 38% ಇದ್ದಾರೆ. ಬೇರೆ ಬೇರೆ ವಿಚಾರಗಳ ಬಗ್ಗೆ ಜನರು ಮಾತಾಡಿದ್ದಾರೆ. ಒಂದು ಮೋದಿ ಫ್ಯಾಕ್ಟರಿ ಏನಾದರೂ ವರ್ಕ್ ಆಗಬಹುದಾ ಅನ್ನುವಂಥದ್ದು, ಇನ್ನೊಂದು ರಾಹುಲ್ ಫ್ಯಾಕ್ಟರಿ ಏನಾದರೂ ಇಲ್ಲಿ ವರ್ಕ್ ಆಗುತ್ತಾ ಅಂತ, ಜೊತೆಗೆ ನಾವು ಬೆಲೆ ಏರಿಕೆಯ ಬಗ್ಗೆ, ನಿರುದ್ಯೋಗದ ಬಗ್ಗೆ ಎಲ್ಲ ವಿಚಾರಗಳನ್ನು ಕೂಡ ಜನರಿಗೆ ಕೇಳಿದ್ದೀವಿ. ಸೊ ಅದರ ಅಂಕಿಅಂಶಗಳನ್ನು ಕೂಡ ನೀವು ಇದಕ್ಕೆ ತಾನೇ ನೋಡಿದ್ರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ತಜ್ಞರು ಏನು ಹೇಳ್ತಾರೆ ನೋಡೋಣ. ಸಣ್ಣ ವಿರಾಮದ ನಂತರ